ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಈ ಬೆಳ್ತಿಗೆ ಅನ್ನ ಮತ್ತು ಈ ಕುಚ್ಚಲನ್ನ, ವೈಟ್ ರೈಸ್ ಮತ್ತು ಬ್ರೌನ್ ರೈಸ್ನ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ಈಗ ಹೆಚ್ಚಾಗಿ ಬ್ರೌನ್ ರೈಸ್ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದು ಸಾಬೀತಾಗಿದೆ. ಬಹಳಷ್ಟು ಜನ, ಮುಖ್ಯವಾಗಿ ಈ ಡಯಾಬಿಟಿಸ್ ಮಧುಮೇಹಿಗಳು ಬ್ರೌನ್ ರೈಸನ್ನು ತಗೊಂಡ್ರೆ ಒಳ್ಳೆಯದು ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಬ್ರೌನ್ ರೈಸ್ ಒಳ್ಳೆಯದು ಅನ್ನುವಂಥದ್ದೊಂದು ಏನಿದೆ ಅಂದರೆ ವದಂತಿ ಇದೆ, ಅಥವಾ ಅದೊಂದು ಪ್ರೂವ್ ಆಗಿದೆ ಅಂತ ಹೇಳಬಹುದು. ಅವೇರ್ನೆಸ್ ಬಂದಿದೆ. ಈಗ ನಿಜವಾಗಿಯೂ ಹೌದಾ ಬ್ರೌನ್ ರೈಸ್ ವೈಟ್ ರೈಸ್ಗಿಂತ ಒಳ್ಳೆಯದಾ ಅನ್ನುವಂಥದ್ದನ್ನು ನೋಡ್ತಾ ಹೋಗುವ. ಈಗ ವೈಟ್ ರೈಸ್ಗೆ ಬಂದರೆ ಈ ಎರಡೂ ಕೂಡ, ಬ್ರೌನ್ ರೈಸ್ ವೈಟ್ ರೈಸ್ ಎರಡೂ ಕೂಡ ಹೊಲದಲ್ಲೇ ಬೆಳೆಯುವಂಥದ್ದು, ಒಂದೇ ಸೋರ್ಸಿಂದ ಒಂದೇ ಪ್ಲೇಸಿಂದ ತೆಗೆಯುವಂಥದ್ದು. ಆದರೆ ಅದು ಮತ್ತೆ ಮಿಲ್ಲಿಂಗ್ ಪ್ರಾಸೆಸ್ಸು ಆಗಿ ಅದರ ಹೊರಗಿರುವಂತಹ ಒಂದು ರೈಸ್ ಬ್ರಾನ್ ಏನಿದೆ ಅದನ್ನು ವೈಟ್ ರೈಸಲ್ಲಿ ರಿಮೂವ್ ಮಾಡ್ತಾರೆ. ಹಾಗಾಗಿ ಆ ಹೊರಗಿರುವಂತಹ ಆ ಸಿಪ್ಪೆ ಅಥವಾ ತೌಡು ಅಂತ ಏನು ಹೇಳ್ತಾರೆ, ಆ ಅಂಶ ವೈಟ್ ರೈಸಲ್ಲಿ ಇರೋದಿಲ್ಲ. ಬ್ರೌನ್ ರೈಸಲ್ಲಾದರೆ ಆ ಒಂದು ಸಿಪ್ಪೆಯ ಅಂಶ ಅದರ ಜೊತೆಗೆ ಇರ್ತದೆ. ಹಾಗಾಗಿ ಅದರಲ್ಲಿ ಆ್ಯಡೆಡ್, ಬ್ರೌನ್ ರೈಸಲ್ಲಿ ಈ ತೌಡು ಅನ್ನುವಂತಹ ಅಂಶ ಇರೋದ್ರಿಂದ ಅದರಲ್ಲಿ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್ ಇರ್ತದೆ. ಹಾಗಾಗಿ ಈ ತೌಡಲ್ಲಿರುವಂತಹ ಮುಖ್ಯವಾದ ಅಂಶ ಬಿ ಕಾಂಪ್ಲೆಕ್ಸ್, ಬಿ ವಿಟಮಿನ್ ಅಂತ ಹೇಳಬಹುದು. ಬಿ ವಿಟಮಿನಲ್ಲಿ ಬರುವಂತಹ ಒಂದು ಎಲ್ಲ ರೀತಿಯ ಕಾಂಪ್ಲೆಕ್ಸ್ ವಿಟಮಿನ್ಗಳು ನಮ್ಮ ದೇಹಕ್ಕೆ ಬಹಳಷ್ಟು ಮುಖ್ಯ ಆಗ್ತದೆ. ಅದು ಈ ವೈಟ್ ರೈಸಲ್ಲಿ ನಮಗೆ ಸಿಗೋದಿಲ್ಲ. ಇನ್ನು ಅಬ್ಸಾರ್ಪ್ಷನ್ ವಿಷಯಕ್ಕೆ ಬಂದರೆ, ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ, ಈ ರೈಸಲ್ಲಿ ಸಕ್ಕರೆ ಅಂಶ ಇದ್ದೇ ಇರ್ತದೆ ಎರಡೂ ರೀತಿಯ ರೈಸ್ಗಳಲ್ಲೂ. ಆದರೆ ಈ ಬ್ರೌನ್ ರೈಸ್ನ ಪ್ಲಸ್ ಪಾಯಿಂಟ್ ಏನಂದರೆ ಅದರಲ್ಲಿ ಇರುವಂತಹ ಆ ಬ್ರಾನ್ನಲ್ಲಿರುವಂತಹ ಒಂದು ಫೈಬರ್ನ ಅಂಶ, ನಾರಿನ ಅಂಶ ನಮ್ಮ ರಕ್ತದಲ್ಲಿ ಅಬ್ಸಾರ್ಬ್ ಆಗಿ ಇಮಿಡಿಯೇಟಾಗಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗಿ ಅಬ್ಸಾರ್ಬ್ ಆಗಿ ಎನರ್ಜಿಯನ್ನು ರಿಲೀಸ್ ಮಾಡಲಿಕ್ಕೆ ನಿಧಾನ ಆಗ್ತಾ ಬರ್ತದೆ ಅದರಲ್ಲಿರುವಂತಹ ಫೈಬರ್ನ ಅಂಶದಿಂದಾಗಿ. ಹಾಗಾಗಿ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುವಂಥದ್ದು ಈ ಬ್ರೌನ್ ರೈಸಲ್ಲಿ. ವೈಟ್ ರೈಸಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಜನರಲಿ ಜಾಸ್ತಿ ಇರ್ತದೆ. ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ಅದು ಡಯಾಬಿಟಿಕ್ಗಳಿಗೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಎಲ್ಲದಕ್ಕೆ ಕೂಡ ಅದು ಬಹಳಷ್ಟು ಹೆಲ್ಪ್ ಆಗ್ತದೆ. ಹಾಗಾಗಿ ಈ ವೆಯ್ಟ್ ಮ್ಯಾನೇಜ್ ಮಾಡೋರು ಮತ್ತು ಡಯಾಬಿಟಿಸ್ ಇರೋರು ಮತ್ತು ಈ ಒಂದು ಜನರಲ್ ಹೆಲ್ತಿಗೆ ಈ ಒಂದು ಬ್ರೌನ್ ರೈಸ್ ಸ್ವಲ್ಪ ಜಾಸ್ತಿಯೇ ಹೆಲ್ಪ್ ಆಗ್ತದೆ. ಇನ್ನು ಅದರಲ್ಲಿ ಬರೀ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಮಾತ್ರ ಅಲ್ಲ, ಬ್ರೌನ್ ರೈಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಈ ತೌಡಲ್ಲಿ ಇರ್ತದೆ. ಈ ರೈಸ್ ಬ್ರಾನಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಜನರಲ್ ಆಗಿ ಹೃದಯದ ಆರೋಗ್ಯಕ್ಕೂ ಬಹಳಷ್ಟು ಸಹಕಾರಿ. ಲೋವರಿಂಗ್ ಕೊಲೆಸ್ಟ್ರಾಲ್, ನಮ್ಮ ದೇಹದಲ್ಲಿ ರಕ್ತದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲನ್ನು ತೆಗಿಲಿಕ್ಕೆ ಕೂಡ ಈ ಒಂದು ಪರ್ಟಿಕ್ಯುಲರ್ ಆ್ಯಂಟಿ ಆಕ್ಸಿಡೆಂಟ್ ಬಹಳಷ್ಟು ಸಹಕಾರಿಯಾಗ್ತದೆ. ಹಾಗಾಗಿ ಈ ಬ್ರೌನ್ ರೈಸ್ ಅದರಲ್ಲಿ ಬಹಳಷ್ಟು ಸಹಕಾರಿಯಾಗ್ತದೆ, ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರ್ತದೆ. ಹಾಗಾಗಿ ಬ್ರೌನ್ ರೈಸಲ್ಲಿ. ಇನ್ನು ವೈಟ್ ರೈಸಲ್ಲಿ ಮಿಲ್ಲಿಂಗ್ ಪ್ರಾಸೆಸ್ ಆದಾಗ ಅದು ಆ ಪ್ರಾಸೆಸಿಂಗಲ್ಲಿ ಎಲ್ಲ ರೀತಿಯ ಒಂದು ರೈಸ್ ಬ್ರಾನಲ್ಲಿ ಸಿಗುವಂತಹ ಎಲ್ಲ ಬೆನಿಫಿಟ್ಗಳನ್ನು ಕಳ್ಕೊಂಡು ಬಿಟ್ಟಿರ್ತದೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಗ್ಲೂಕೋಸ್. ಹಾಗಾಗಿ ಆದರೆ ಈಗೀಗ ಒಂದು ಫಾರ್ಟಿಫೈಡ್ ಅಂದರೆ ಏನು ಐರನ್ನು ಮತ್ತು ಬಿ ಕಾಂಪ್ಲೆಕ್ಸ್ ಫಾರ್ಟಿಫೈಡ್ ವೈಟ್ ರೈಸ್, ಆರ್ಟಿಫಿಷಿಯಲ್ ಆಗಿ ಸೇರಿಸುವಂತಹ ವಿಟಮಿನ್ಗಳನ್ನು ಸೇರಿಸುವಂತಹ ವೈಟ್ ರೈಸ್ ಸಿಗ್ತದೆ. ಆದರೆ ನೀವು ಒರಿಜಿನಲ್ ಯಾವತ್ತಿದ್ರೂ ಕೂಡ ಒರಿಜಿನಲ್ ಆಗಿ ನಿಮಗೆ ನ್ಯಾಚುರಲ್ ಆಗಿ ವಿಟಮಿನ್ಸ್ ಸಿಗಬೇಕು ಅಂತಾದರೆ ಬ್ರೌನ್ ರೈಸ್ಗೆ ನೀವು ಆಪ್ಟ್ ಮಾಡೋದು ಒಳ್ಳೆಯದು. ಇನ್ನು ಡೈಜೆಷನ್ನು ಅಷ್ಟೇ, ಜಠರದಲ್ಲಿ ಡೈಜೆಸ್ಟ್ ಆಗಲಿಕ್ಕೆ ಈ ಬ್ರೌನ್ ರೈಸ್ ಬಹಳ ಸುಲಭ. ಯಾಕಂದರೆ ಅದರಲ್ಲಿರುವಂತಹ ಫೈಬರ್ ಬಹಳ ಸುಲಭ ಇರಬಹುದು, ಆದರೆ ಫೈಬರ್ಗಳು ಅದನ್ನು ತಗೊಂಡು ಹೋಗಲಿಕ್ಕೆ, ಅಂದರೆ ಹೊಟ್ಟೆಯಲ್ಲಿ ಕರುಳಿನಲ್ಲಿ ಸಂಚರಿಸಲಿಕ್ಕೆ ಸುಲಭ. ಆದರೆ ಟೈಮ್ ಜಾಸ್ತಿ ಬೇಕು, ಡೈಜೆಸ್ಟ್ ಆಗಲಿಕ್ಕೆ ಟೈಮ್ ಜಾಸ್ತಿ ಬೇಕು. ಹಾಗಾಗಿ ಕಾನ್ಸ್ಟಿಪೇಷನನ್ನು ಅದು ಪ್ರಿವೆಂಟ್ ಮಾಡ್ತದೆ ಫೈಬರ್. ಇಲ್ಲಿ ವೈಟ್ ರೈಸ್ಗೆ ಬಂದರೆ ಹೌದು ಡೈಜೆಷನ್ ಫಾಸ್ಟಾಗಿ ಆಗ್ತದೆ, ಆದರೆ ಇಲ್ಲಿ ಕರುಳಲ್ಲಿ ಅದು ಸ್ವಲ್ಪ ಸ್ಲೋ ಆಗಿ ಹೋಗುವಂಥದ್ದು. ಯಾಕಂದರೆ ಅಲ್ಲಿ ಫೈಬರ್ಸ್ ಇರೋದಿಲ್ಲ, ವೈಟ್ ರೈಸಲ್ಲಿ ಫೈಬರ್ಸ್ ಇರೋದಿಲ್ಲ. ಹಾಗಾಗಿ ವೈಟ್ ರೈಸ್ ಜೊತೆಗೆ ನೀವು ತರಕಾರಿಗಳನ್ನು ತಗೊಂಡ್ರೆ ಸಮ ಆಗಿಬಿಡ್ತದೆ. ಇಲ್ಲಿ ವೈಟ್ ರೈಸು ಬ್ರೌನ್ ರೈಸು ಎರಡು ಕೂಡ ಒಂದೇ ರೀತಿಯಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಫೈಬರನ್ನು ನೀವು ಬೇರೆ ಸೋರ್ಸಿಂದ ತಗೊಂಡಿರ್ತೀರ. ಹಾಗಾಗಿ ಇದರಲ್ಲಿ ಬ್ರೌನ್ ರೈಸಲ್ಲಾದರೆ ಫೈಬರ್ನ ಅಂಶ ಆಟೋಮ್ಯಾಟಿಕ್ ಆಗಿರ್ತದೆ. ಇನ್ನು ವೀಕ್ ಡೈಜೆಸ್ಟಿವ್ ಅಂದರೆ ಪ್ರಾಬ್ಲಮ್ ಇರೋರಿಗೆ, ವೀಕ್ ಡೈಜೆಷನ್ ಇರೋರಿಗೆ ವೈಟ್ ರೈಸನ್ನು ಪ್ರಿಫರ್ ಮಾಡಬಹುದು. ಯಾಕಂದರೆ ಅದರಲ್ಲಿ ನಾರಿನಾಂಶ ಕಡಿಮೆ ಇರ್ತದೆ, ಆದರೆ
ಈಸಿಯಾಗಿ ಒಮ್ಮೆ ಡೈಜೆಸ್ಟ್ ಆಗಿ ಬಿಡ್ತದೆ, ಈಸಿಯಾಗಿ ಕ್ವಿಕ್ಕಾಗಿ ಎನರ್ಜಿ ರಿಲೀಸ್ ಆಗ್ತದೆ. ಹಾಗಾಗಿ ಆದರೆ ಸಂಪೂರ್ಣ ಆರೋಗ್ಯವನ್ನು ಗಮನಿಸಿದಾಗ ಬ್ರೌನ್ ರೈಸ್ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಇನ್ನು ನ್ಯೂಟ್ರಿಯೆಂಟ್ ವಿಷಯದಲ್ಲಿ ಬ್ರೌನ್ ರೈಸ್ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು. ಇನ್ನು ಹಾಗಾದರೆ ರುಚಿ ವಿಷಯ ಕೂಡ ಇಂಪಾರ್ಟೆಂಟ್ ಅಲ್ಲ, ನಮಗೆ ಬರೀ ರುಚಿ ಇಲ್ಲದೆ ಆಹಾರವನ್ನು ನಾವು ಸೇವಿಸಲಿಕ್ಕೆ ಆಗೋದಿಲ್ಲ. ಇನ್ನು ಹಾಗಾಗಿ ಈ ರುಚಿಯ ವಿಷಯಕ್ಕೆ ಬಂದರೆ ವೈಟ್ ರೈಸ್ ಫಸ್ಟ್ ನಂಬರ್ 1 ಆಗಿರ್ತದೆ. ಯಾಕಂದರೆ ಅದು ಒಂಥರ ನ್ಯೂಟ್ರಲ್ ಫ್ಲೇವರ್, ಅದು ವೈಟ್ ರೈಸ್. ಅದರದ್ದೇ ಆಗಿರುವಂತಹ ಒಂದು ಪರಿಮಳ ಇರೋದು ಸ್ವಲ್ಪ ಕಡಿಮೆ. ಬೇಯಿಸಿದಾಗ ಅದರ ಪರಿಮಳ ಬೇರೆ, ಈಗ ಪಲಾವು ಅಥವಾ ರೈಸ್ ಐಟಮ್ ಏನಾದರೂ ಮಾಡಿದರೆ, ಜೀರಾ ರೈಸ್ ಎಲ್ಲ ಮಾಡಿದರೆ ಬೇರೆ ಅದರಲ್ಲಿರುವಂತಹ ಅಂಶಗಳನ್ನು ಇದು ಮಾಡೋದಿಲ್ಲ, ಅದು ಡಾಮಿನೇಟ್ ಮಾಡಲ್ಲ. ವೈಟ್ ರೈಸ್ ಅದು ಫ್ಲೇವರ್ ನ್ಯೂಟ್ರಲ್ ಆಗಿರೋದ್ರಿಂದ ಬೇರೆ ಪರಿಮಳಗಳು ಎನ್ಹ್ಯಾನ್ಸ್ ಆಗಿ ಬರೋದ್ರಿಂದ ರೈಸ್ ಐಟಮ್ಗೆಲ್ಲ ವೈಟ್ ರೈಸ್ ಐಡಿಯಲ್. ಅದೇ ಬ್ರೌನ್ ರೈಸ್ ಆದರೆ ಒಂದು ಸ್ವಲ್ಪ ನಟ್ಟಿ ಫ್ಲೇವರ್ ಇರ್ತದೆ ಅದರಲ್ಲಿ. ಹಾಗಾಗಿ ಅದರ ಫ್ಲೇವರ್ ಇಷ್ಟ ಆದವರಿಗೆ ಇಷ್ಟ ಆಗ್ತದೆ. ಆದರೆ ಅದು ಆ್ಯಕ್ಚುಲಿ ತುಂಬ ಫ್ಲೇವರ್ಫುಲ್ ಅಂತ ಅಥವಾ ರುಚಿ ಇರುವಂಥದ್ದು ಅಂತ ಅಲ್ಲ. ಜಗಿಲಿಕ್ಕೆ ತುಂಬ ಟೈಮ್ ಬೇಕು, ಈಸಿಲಿ ಅದು ಅಂದರೆ ಅದರಲ್ಲಿ ಫೈಬರ್ನ ಅಂಶ ನಮಗೆ ಬಾಯಿಗೆ ಸಿಗ್ತದೆ. ಹಾಗಿರುವಾಗ ಅದು ಭಾರಿ ರುಚಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಫ್ಲಫಿನೆಸ್ ಎಲ್ಲ ಇರೋದಿಲ್ಲ ಅದರಲ್ಲಿ. ಇನ್ನು ಕುಕ್ ಮಾಡೋದಕ್ಕೂ ಅಷ್ಟೇ, ಫಾಸ್ಟಾಗಿ ನೀವು ಅರ್ಜೆಂಟಾಗಿ ಅಡುಗೆ ಮಾಡಿ ಹೋಗಬೇಕು ಅಂತಾದರೆ ವೈಟ್ ರೈಸೇ ಸುಲಭ, ನಿಮಗೆ ಬೇಗ ಅಡುಗೆ ಅಂದರೆ ಕುಕ್ ಆಗಿ ಬಿಡ್ತದೆ. ಅದೇ ಬ್ರೌನ್ ರೈಸ್ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ. ಅದರಲ್ಲಿರುವಂತಹ ಸಿಪ್ಪೆ ಅದೆಲ್ಲ ಬೇಯಲಿಕ್ಕೆ, ಅದರಲ್ಲಿರುವಂತಹ ಆ ಒಂದು ಫೈಬರ್ನ ಅಂಶ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಕ್ವಿಕ್ಕಾಗಿ ಅಡುಗೆ ಮಾಡಬೇಕು ಅಂತಂದರೆ ವೈಟ್ ರೈಸೇ ಸರಿ. ಅಂದರೆ ನ್ಯೂಟ್ರಿಯೆಂಟ್ಸ್ ವೈಸ್ ನೋಡಿದರೆ ಬ್ರೌನ್ ರೈಸ್ ಬಹಳ ಒಳ್ಳೆಯದಾಗ್ತದೆ. ಇನ್ನು ಬ್ರೌನ್ ರೈಸಲ್ಲಿರುವಂತಹ ಒಂದು ಫೈಟಿಕ್ ಆ್ಯಸಿಡ್ ಅನ್ನುವಂಥದ್ದು ಒಂದು ಅಂಶ, ಅದು ಕೆಲವು ರೀತಿಯ ಮೆಗ್ನೀಷಿಯಮ್ನಂತಹ ಕೆಲವು ನ್ಯೂಟ್ರಿಯೆಂಟ್ಗಳನ್ನು ಅಬ್ಸಾರ್ಬ್ ಮಾಡೋದನ್ನು ಸ್ವಲ್ಪ ತಡೀತದೆ ಅನ್ನುವಂಥ ಒಂದು ಮಾತಿದೆ. ಅದು ತಡೆಯುವಂಥದ್ದು ಯಾವ ರೀತಿ ಅಂದರೆ, ಎಷ್ಟು ಬೇಕೋ ದೇಹಕ್ಕೆ ಅಷ್ಟನ್ನು ಮಾತ್ರ ಒದಗಿಸುವಂಥದ್ದು, ಹೆಚ್ಚಿರುವಂಥದ್ದನ್ನು ಹೊರಗೆ ಹಾಕಲಿಕ್ಕೆ ಸಹಕಾರಿ ಅಂತ ಅದರ ಅರ್ಥ. ಅದು ಡೇಂಜರಸ್ ಅಲ್ಲ, ಅದು ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನನ್ನು ತಡೆಯೋದಲ್ಲ, ದೇಹಕ್ಕೆ ಹೈಪರ್ ವಿಟಮಿನೋಸಿಸ್ ಅನ್ನುವಂತಹ ಪ್ರಾಬ್ಲಮ್ ಬರದೇ ಇರುವ ಹಾಗೆ ತಡೆಯುವಂಥದ್ದು. ಯಾಕಂದರೆ ಜಾಸ್ತಿ ವಿಟಮಿನ್ಸ್ ಸಪ್ಲಿಮೆಂಟ್ ಜಾಸ್ತಿ ಆದರೆ ಕೂಡ ನಮ್ಮ ದೇಹಕ್ಕೆ ಅದು ಅಪಾಯವೇ. ಅದು ಕೂಡ ಡೆಪಾಸಿಟ್ಸ್ ಆಗಬಹುದು, ಆರ್ಟ್ರಿಗಳಲ್ಲಿರಬಹುದು. ಈಗ ಕ್ಯಾಲ್ಶಿಯಂ ಡೆಪಾಸಿಟ್ಸ್ ನೀವು ಕೇಳೇ ಇರ್ತೀರಿ, ಆರ್ಟ್ರಿಗಳಲ್ಲಿ ಡೆಪಾಸಿಟ್ ಆಗಿ ಅದು ಹಾರ್ಟ್ ಅಟ್ಯಾಕ್ ತರುವಂಥದ್ದು. ಈಗ ಕಿಡ್ನಿಯಲ್ಲಿ ಕಿಡ್ನಿ ಸ್ಟೋನ್ ಆಗಿ ಅದು ಬರುವಂಥದ್ದು. ಆ ರೀತಿಯಲ್ಲ, ಈಗ ಹೈಪರ್ ವಿಟಮಿನೋಸಿಸ್ ಅನ್ನುವಂತಹ ಪ್ರಾಬ್ಲಮ್ ಇದೆಯಲ್ಲ, ಅದನ್ನು ತಡಿಲಿಕ್ಕೆ ಈ ಫೈಟಿಕ್ ಆ್ಯಸಿಡ್ ಬಹಳಷ್ಟು ಹೆಲ್ಪ್ ಮಾಡ್ತದೆ. ಹಾಗಾಗಿ ಬ್ರೌನ್ ರೈಸ್ ನ್ಯೂಟ್ರಿಯೆಂಟ್ ಇರಬಹುದು, ಮತ್ತು ಆ ಓವರಾಲ್ ಆರೋಗ್ಯಕ್ಕೆ ಬ್ರೌನ್ ರೈಸ್ ನಂಬರ್ 1, ವೈಟ್ ರೈಸ್ ಆಮೇಲೆ ಬರುವಂಥದ್ದು. ಆದರೆ ಫೈನಲಿ ನಾನು ಏನು ಹೇಳಬೇಕು ಅಂದರೆ, ನೀವು ತಿನ್ನೋದ್ರ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತದೆ. ಈಗ ವೈಟ್ ರೈಸನ್ನು ನೀವು ಸ್ವಲ್ಪ ಕಡಿಮೆ ತಿಂದು ಬ್ರೌನ್ ರೈಸನ್ನು ಅದಕ್ಕಿಂತ ಜಾಸ್ತಿ ನೀವು ಹೆಲ್ದಿ ಅಂತ ಹೇಳಿ ತಿಂದರೆ ಎರಡು ಈಕ್ವಲೇ, ಎರಡರಲ್ಲೂ ಕೂಡ ನಿಮಗೆ ಶುಗರ್ನ ಅಂಶ ಅಷ್ಟೇ ಇರ್ತದೆ. ನಿಮಗೆ ಹೆವಿ ಮೀಲ್ಸ್ ನೀವು ತಗೊಂಡ್ರೆ ಒಬೆಸಿಟಿಗೆ ಮ್ಯಾನೇಜ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಮಧುಮೇಹಿಗಳಿಗೂ ಅದೇನು ಒಳ್ಳೆಯದಲ್ಲ. ಕ್ವಾಂಟಿಟಿ ಕೂಡ ಮ್ಯಾಟ್ರ್ ಆಗ್ತದೆ. ಆ ಕ್ವಾಂಟಿಟಿಯನ್ನು ನೀವು ನೋಡಬೇಕಾಗ್ತದೆ. ಎಷ್ಟು ಲಿಮಿಟೆಡ್ ಆಗಿ ತಿಂತೀರಿ, ಆವಾಗ ನಿಮಗೆ ಕಂಪ್ಲೀಟಾಗಿ ನ್ಯೂಟ್ರಿಯೆಂಟ್ಸು ಸಿಗ್ತದೆ ಬ್ರೌನ್ ರೈಸ್ದು. ಅಥವಾ ವೈಟ್ ರೈಸ್ ನಿಮ್ಮ ರುಚಿಗೂ ಅಷ್ಟೇ. ವೈಟ್ ರೈಸ್ ಕಂಪ್ಲೀಟಾಗಿ ನ್ಯೂಟ್ರಿಯೆಂಟ್ಸ್ ಝೀರೋ ಅಂತಲೂ ಅಲ್ಲ, ಅದರಲ್ಲೂ ಕೂಡ ನ್ಯೂಟ್ರಿಯೆಂಟ್ಸ್ ಇದ್ದೇ ಇರ್ತದೆ ಅದರಲ್ಲಿರುವಂಥದ್ದು. ಸೊ ಅದರಲ್ಲಿ ಮೇಯ್ನ್ ಆಗಿರುವಂಥದ್ದು ಸ್ಟಾರ್ಚ್. ಅದನ್ನು ಬಸ್ದು ತಿಂದರೆ ಅದು ಹೊಟ್ಟೆಗೆ ಒಂಥರ ಲೈಟ್ ಆಗಿರ್ತದೆ ಅಂತ ಹೇಳಬಹುದು ವೈಟ್ ರೈಸಲ್ಲಿ. ಇಲ್ಲಿ ಸ್ಟಾರ್ಚ್ ಮಾತ್ರ ಅಲ್ಲ, ಅದರ ಜೊತೆಗೆ ಆ ರೈಸ್ ಬ್ರಾನ್ ಇದೆ ಅಲ್ಲ, ಅದರಿಂದ ಆ್ಯಡೆಡ್ ಬೆನಿಫಿಟ್ಸ್ ಇದೆ. ಹಾಗಾಗಿ ಬ್ರೌನ್ ರೈಸ್ ಎಲ್ಲಕ್ಕಿಂತ ಒಳ್ಳೆಯದೇ. ವೈಟ್ ರೈಸ್ ಕಂಪೇರ್ ಮಾಡಿದರೆ ಬ್ರೌನ್ ರೈಸ್ ಒಳ್ಳೆಯದು. ಆದರೆ ರುಚಿ ಕೂಡ ಮುಖ್ಯ ಆಗಿರೋದ್ರಿಂದ ಕೆಲವೊಂದು ಸಲ ವೈಟ್ ರೈಸನ್ನು ನೀವು ಖಂಡಿತವಾಗಿ ತಗೊಳ್ಬೋದು. ರೈಸ್ ಐಟಮ್ ಎಲ್ಲ ತಗೊಳ್ಳುವಾಗ ನೀವು, ಯಾಕಂದರೆ ಹೆಚ್ಚಿನ ದಕ್ಷಿಣ ಭಾರತದಲ್ಲಿ ಹೆಚ್ಚಿನವರೆಲ್ಲ ರೈಸನ್ನೇ ಊಟ ಮಾಡುವರು. ಹಾಗಿರುವಾಗ ನೀವು ವೈಟ್ ರೈಸನ್ನು ಸ್ವಲ್ಪ ಮಟ್ಟಿಗೆ ತಗೊಳ್ಬಹುದು. ಆದರೆ ಬ್ರೌನ್ ರೈಸ್ಗೆ ಈಗ ಅನ್ನ ಸಾಂಬಾರು ಆ ಥರ ಎಲ್ಲ ಮಾಡುವಾಗ ಬ್ರೌನ್ ರೈಸನ್ನು ಆಗಾಗ ತಗೊಳ್ತಾ ಇರಿ. ಅದರಲ್ಲಿರುವಂತಹ ಆ್ಯಡೆಡ್ ಬೆನಿಫಿಟ್ಸ್ ಕೂಡ ನಿಮ್ಮ ದೇಹಕ್ಕೆ ಸಿಗಬೇಕಾಗ್ತದೆ. ಸೊ ನೀವು ಯಾವುದೇ ರೀತಿಯ ರೈಸನ್ನು ತಗೊಂಡ್ರೂ ಅಷ್ಟೇ ಆ ಒಂದು ಕ್ವಾಂಟಿಟಿಯನ್ನು ಲಿಮಿಟ್ ಮಾಡ್ಕೊಳ್ಳಿ, ಅದರ ಕಂಪ್ಲೀಟ್ ಬೆನಿಫಿಟನ್ನು ನೀವು ತಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.